ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಿದೆ. ಮಂಗಳೂರು ನಗರ ಸೇರಿದಂತೆ ಜಿಲ್ಲೆಯ ಬೇರೆ ಬೇರೆ ತಾಲೂಕು ಕೇಂದ್ರಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿದೆ. ಪರಿಣಾಮವಾಗಿ ಮಂಗಳೂರು ನಗರದ ಕೆಲವೊಂದಿಷ್ಟು ಪ್ರದೇಶಗಳು ಈಗಾಗಲೇ ಜಲಾವೃತ ಆಗಿದೆ. ನಾನೀಗ ಮಂಗಳೂರು ನಗರದ ಭಗವತಿ ನಗರ ಎಂಬಲ್ಲಿದ್ದೇನೆ. ನೀವು ಗಮನಿಸಬಹುದು, ಇಲ್ಲಿ ರಸ್ತೆಯಲ್ಲಿ ನದಿಯಂತೆ ನೀರು ಹರಿದು ಹೋಗ್ತಿದೆ. ಪ್ರಮುಖವಾಗಿ ಇಲ್ಲಿ ರಾಜಕಾಲುವೆ ತುಂಬಿ ಹರಿದ ಕಾರಣಕ್ಕಾಗಿ ಈ ಭಾಗದಲ್ಲಿ ಸಂಪೂರ್ಣವಾಗಿ ಎಲ್ಲ ಮನೆ ಸೇರಿದಂತೆ ಎಲ್ಲವೂ ಕೂಡ ಜಲಾವೃತ ಆಗಿರ್ತಕ್ಕಂಥದ್ದು. ನಡ್ಕೊಂಡು ಹೋಗೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ, ವಾಹನದಲ್ಲೂ ಕೂಡ ತೆರಳೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಇಲ್ಲಿ ಸಾಕಷ್ಟು ಮನೆಗಳಿಗೂ ಕೂಡ ನೀರು ನುಗ್ಗಿರ್ತಕ್ಕಂಥದ್ದು. ನೀವು ಗಮನಿಸಬಹುದು, ಇಲ್ಲೊಂದು ಮನೆ ಇದೆ. ಈ ಮನೆ ಒಳಭಾಗದಲ್ಲಿ ಸಂಪೂರ್ಣವಾಗಿ ನೀರು ಆವರಿಸಿರ್ತಕ್ಕಂಥದ್ದು ಗಮನಿಸಬಹುದು. ಈ ಭಾಗದಲ್ಲಿ ಆ ಮನೆ ಒಳಭಾಗದಲ್ಲಿ ಕೂಡ ಸಾಕಷ್ಟು ನೀರು ಒಳಗೆ ಬಂದಿರುವಂಥದ್ದು. ಈಗಾಗಲೇ ಅದನ್ನು ಮಳೆ ನೀರನ್ನು ಹೊರಗಾಕುವಂತ ಕೆಲಸವನ್ನು ಕೂಡ ಸದ್ಯ ಇಲ್ಲಿನ ಮನೆಯವರು ಕೂಡ ಮಾಡ್ತಿದ್ದಾರೆ. ಸದ್ಯ ನೀವು ಗಮನಿಸಬಹುದು ಈ ದೃಶ್ಯಗಳನ್ನು. ಪ್ರತಿ ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಇದೇ ರೀತಿಯಾದ ಪರಿಸ್ಥಿತಿ ಈ ಭಾಗದಲ್ಲಿ ಸೃಷ್ಟಿಯಾಗುತ್ತೆ. ಇಲ್ಲಿ ಮನೆ ಒಳಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಂದಿತ್ತು. ಈಗ ಸದ್ಯಕ್ಕೆ ಮನೆ ಒಳಗಿದ್ದಂತ ನೀರನ್ನು ಹೊರಗಾಕುವಂತ ಕೆಲಸವನ್ನು ಮನೆಯಲ್ಲಿ ಇದ್ದಂತವ್ರು ಮಾಡ್ತಿದ್ದಾರೆ. ಈ ಭಾಗದಲ್ಲಿ ಸಾಕಷ್ಟು ಜನವಸತಿ ಪ್ರದೇಶ ಇದೆ. ಪಕ್ಕದಲ್ಲೇ ರಾಜಕಾಲುವೆ ಹರಿದು ಹೋಗುತ್ತೆ. ಆದರೆ ಆ ರಾಜಕಾಲುವೆ ಕಿರಿದಾಗಿದ್ದು ಇದರ ಜೊತೆಗೆ ಹೂಳು ತುಂಬಿಕೊಂಡಿರುವ ಕಾರಣಕ್ಕಾಗಿ ಅಲ್ಲಿ ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗದೆ ಅದು ರಸ್ತೆಯ ಮೂಲಕ ಬಂದು ಇಲ್ಲಿ ಜನವಸತಿ ಪ್ರದೇಶಗಳಿಗೆ ನುಗ್ಗುತ್ತೆ. ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದ ಸಮಸ್ಯೆಯನ್ನು ಇಲ್ಲಿನ ಜನ ಎದುರಿಸ್ತಿದ್ದಾರೆ. ಪ್ರತಿ ಮಳೆಗಾಲದ ಸಂದರ್ಭದಲ್ಲಿ ಕೂಡ ಮನೆಯೊಳಗೆ ನೀರು ಬರುತ್ತೆ, ಅದನ್ನು ಹೊರಗಾಗುವುದು ಇದೇ ಕೂಡ ಆಗ್ತಾ ಇರುವಂತದ್ದು ಗಮನಿಸಬಹುದು. ಮನೆ ಒಳಗೂ ಕೂಡ ಆ ನೀರು ಬಂದಿರುವಂತದ್ದು. ಮನೆಯೊಳಗೆ ಸಾಕಷ್ಟು ನೀರು ತುಂಬಿಕೊಂಡಿತ್ತು. ಅಲ್ಲಿ ಸೋಫಾ ಸೆಟ್ ಇರ್ಬೋದು, ಎಲ್ಲವೂ ಕೂಡ ಈಗ ಹಾಳಾಗಿರುವಂತದ್ದು, ಅದಕ್ಕೂ ಕೂಡ ನೀರು ಬಂದಿರುವಂತದ್ದು. ಈಗ ಮನೆ ಯಜಮಾನರು ಆ ನೀರನ್ನು ಹೊರಗಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮನೆ ಒಳಗೂ ಕೂಡ ಗಮನಿಸಬಹುದು ಸಾಕಷ್ಟು ಪ್ರಮಾಣದಲ್ಲಿ ನೀರು ಇದೆ. ಅಂದ್ರೆ ಇವತ್ತು ಬೆಳಗಿನಿಂದಲೂ ಕೂಡ ಸಾಕಷ್ಟು ಏನು ಪ್ರಮಾಣದಲ್ಲಿ ಮಳೆ ಸುರಿದಿರ್ತಕ್ಕಂಥ ಪ್ರಮಾಣ ಹಿನ್ನೆಲೆಯಲ್ಲಿ ಇಲ್ಲಿ ಈ ಮನೆ ಒಳಗೆ ಎಲ್ಲವೂ ಕೂಡ ನೀರು ಆವರಿಸಿರುವಂಥದ್ದು ಗಮನಿಸಬಹುದು. ಮನೆ ಒಳಭಾಗಕ್ಕೂ ಕೂಡ ಎಷ್ಟು ನೀರು ಇದೆ ಅನ್ನುವಂಥದ್ದು. ಎಷ್ಟು ನೀರು ಹೊರಗಾಕಿದ್ರು ಕೂಡ ಅಷ್ಟೇ ಪ್ರಮಾಣದ ನೀರು ಮತ್ತೆ ಒಳಗೆ ಬರ್ತಾ ಇದೆ. ಸೊ ಹೀಗಾಗಿ ಸಾಕಷ್ಟು ಇಲ್ಲಿನ ಜನ ಸಮಸ್ಯೆಗೆ ಒಳಗಾಗಿರುವಂಥದ್ದು. ಮನೆ ಒಳಗೆ ಇರ್ಬೋದು, ಬೆಡ್ರೂಮ್ ಇರ್ಬೋದು, ಎಲ್ಲ ಭಾಗಕ್ಕೂ ಕೂಡ ನೀರು ಆವರಿಸಿರುವಂಥದ್ದು. ಇನ್ನು ಈ ಕುರಿತಂತೆ ಮಾತನಾಡೋಕೆ ಈ ಮನೆಯ ಓನರ್ ನಮ್ಮ ಜೊತೆ ಇದ್ದಾರೆ. ಸರ್, ಪ್ರತಿ ಮಳೆಗಾಲದ ಸಂದರ್ಭದಲ್ಲಿ ಕೂಡ ಇದೇ ಸಮಸ್ಯೆ? ಮನೆ ಬರ್ತದೆ, ಪ್ರತಿ ಮಳೆಗಾಲದಲ್ಲಿ ಇದೇ ಮನೆ ನೀರು ಒಳಗೆ ಬರ್ತಾ ಉಂಟು ಸರ್. ಹಾಗೆ ಎಲ್ಲ ರೂಮ್ನಲ್ಲಿ ಸಹ ಒಂದು 5-6 ಇಂಚು ಸೋಫಾ ಗೀಪ ಎಲ್ಲ ಹೋಗ್ತದೆ. ಆದ್ರೆ ಈ ಸಲ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ. ಅದೇ ಎಲ್ಲ ಸೋಫಾ ಯಾಕೆ ಈ ರೀತಿ ಅಂದ್ರೆ ಯಾಕೆ ಸಮಸ್ಯೆ? ಅಲ್ಲಿ ರಾಜಕಾಲುವೆ ನೀರು ಹರಿದು ಹೋಗುದಿಲ್ಲ? ಅದೇ ಅಲ್ಲಿ ರಾಜಕಾಲುವೆ ನೀರು ಹರಿದು ಹೋಗುದಿಲ್ಲ, ಅರ್ಧದಲ್ಲಿ ನಿಲ್ತದೆ ಅದು. ಅಲ್ಲಿವರೆಗೆ ನಿಲ್ತದೆ, ಪುನಃ ಸ್ಟಾರ್ಟ್ ಆಗ್ತದೆ. ಸಣ್ಣ ಸಪುರ ಕಾಲುವೆ, ತುಂಬಾ ಅಗಲ ಮಾಡಲಿಲ್ಲ, ಸಪುರದಲ್ಲೇ ಅದರಲ್ಲೂ ಹೂಳು ತುಂಬಿಕೊಂಡಿದೆ. ಅದೇ ಅದರಲ್ಲಿ ಕಸ ಎಲ್ಲ ತುಂಬಿಕೊಂಡು ಇಲ್ಲಿ ಒಳಗೆ ಬರ್ತಾ ಉಂಟು. ಈ ಮಳೆಗಾಲದಲ್ಲಿ ಇದೇ ಫಸ್ಟ್ ಅಥವಾ ಇದು 3 ಸಲ ಆಯ್ತು, 3ನೇ ಸಲ ಇದು. ಹೌದು ಸರ್, ನಿನ್ನೆ ಸಹ ಬಂದಿದೆ. ಈಗ ಮನೆ ಒಳಗೆ ನೀರೆಲ್ಲ ಬಂದಾಗ ಫರ್ನಿಚರ್ ಅದು ಇದೆಲ್ಲ ಹಾಳಾಗೋದಿಲ್ಲ? ಆಗ್ತದೆ ಸರ್, ಆಗ್ತದೆ. ಇದೆಂತ ಮಾಡುದು, ಅವಾಗ ನಾವು ಸರಿ ಮಾಡ್ತಾ ಇರ್ತೇವೆ. ನೋಡಿ ಇಲ್ಲಿ ನೋಡಿ, ಈ ಮನೆ ಹರಿದು ಹೋಗ್ತಾ ಉಂಟು. ನೀವು ಗಮನಿಸಬಹುದು ಇಲ್ಲಿ ದೃಶ್ಯದಲ್ಲಿ, ಇಲ್ಲಿ ಒಳಭಾಗದಲ್ಲಿ ನೀರು, ಇಲ್ಲಿ ಬಕೆಟ್ ಎಲ್ಲ ನೀರಲ್ಲಿ ತೇಲ್ತಾ ಇರುವಂತದ್ದು. ಅಷ್ಟು ಪ್ರಮಾಣದಲ್ಲಿ ನೀರು ಒಳಗೆ ಬಂದಿರುವಂತ ಕಾರಣಕ್ಕಾಗಿ ಮನೆ ಪೂರ್ತಿ ಆ ರಾಜಕಾಲುವೆಯಲ್ಲಿ ಹರಿಯತಕ್ಕಂಥ ಏನು ಕೆಸರು ನೀರಿಂದ, ಮಳೆ ನೀರಿಂದ ಅದು ಒಳಭಾಗದಲ್ಲಿ ಬಂದಿರತಕ್ಕಂಥದ್ದು. ಸದ್ಯ ಎಷ್ಟು ನೀರು ಹೊರಗೆ ಹಾಕಿದ್ರು ಕೂಡ ಅದು ಮತ್ತೆ ಒಳಗೆ ಬರ್ತಾ ಇದೆ. ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದ ಸಮಸ್ಯೆಯನ್ನು ಇಲ್ಲ ಜನ ಅನುಭವಿಸ್ತಿದ್ದಾರೆ. ಸೊ ರಾಜಕಾಲುವೆಯನ್ನು ಅಗಲಗೊಳಿಸಬೇಕು, ಇದರ ಜೊತೆಗೆ ಅಲ್ಲಿ ಏನು ರಾಜಕಾಲುವೆಯಲ್ಲಿ ತುಂಬಿರ್ತಕ್ಕಂಥ ಹೂಳುಗಳನ್ನು ಕೂಡ ತೆರವುಗೊಳಿಸುವಂಥ ಕೆಲಸವನ್ನು ಕೂಡ ಮಾಡಬೇಕೆನ್ನುವಂಥ ಒತ್ತಾಯ ಕೂಡ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.